ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10th ವೃತ್ತಗಳು, ಗಣಿತ ವೃತ್ತಗಳು. ಎಕ್ಸರ್ಸೈಸ್ 10.1 10ನೇ ಲೆಕ್ಕ ನೋಡೋಣ. 10ನೇ ಲೆಕ್ಕ, ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಳೆದ ಎರಡು ಸ್ಪರ್ಶಗಳ ನಡುವಿನ ಕೋನ ಸ್ಪರ್ಶ ಬಿಂದುಗಳನ್ನು ವೃತ್ತ ಕೇಂದ್ರಕ್ಕೆ ಸೇರಿಸುವಂತೆ ಎಳೆದ ರೇಖಾಖಂಡ ನಡುವಿನ ಕೋನಗಳ ಪರಿಪೂರಕಗಳಾಗಿರುತ್ತವೆ ಎಂದು ಸಾಧಿಸಿ. ಈ ಚಿತ್ರ ಮುಖಾಂತರನು ದತ್ತ ಅಂದ್ರೆ ಕೊಟ್ಟಂತ ದತ್ತವನ್ನು ಬರೆಯುವುದು. ಓ ವೃತ್ತ ಕೇಂದ್ರ ಪಿ ಬಾಹ್ಯ ಬಿಂದು, ಪಿ ಎ ಮತ್ತು ಪಿ ಬಿ, ಪಿ ಎ ಮತ್ತು ಪಿ ಬಿ, ಪಿ ಇಂದ ವೃತ್ತಕ್ಕೆಳೆದ ಸ್ಪರ್ಶಗಳು. ಇವು ಎರಡು ಸ್ಪರ್ಶಕಗಳು. ಒ ಎ ಮತ್ತು ಒ ಬಿ ಸೇರಿದೆ. ಒ ಎ ಮತ್ತು ಒ ಬಿ ಎರಡನ್ನು ಸೇರಿಸಿದೆ. ಇಲ್ಲಿ ಸಾಧನೆ ಅಂದರೆ ಆಂಗಲ್ ಎ ಪಿ ಬಿ ಮತ್ತು ಆಂಗಲ್ ಬಿ ಒ ಎ ಪಿ ಬಿ ಬಿ ಒ ಬಿ ಎರಡು ಕೂಡಿ 180 ಇರ್ತೈತಿ. ಸಾಧನೆ ಒ ಎ ಪರ್ಪೆಂಡಿಕ್ಯುಲರ್ ಟು ಪಿ ಎ, ಇದು ಸಾಧನೆ ಮಾಡಬೇಕಾಗೈತೆ. ಅಂದ್ರೆ ಇದು ಪ್ರಶ್ನೆ ಇದ್ದಾಗ ಸ್ಪರ್ಶಬಿಂದುವಿನ ಎಳೆದ ತ್ರಿಜ್ಯವು ಸ್ಪರ್ಶಕ್ಕೆ ಲಂಬವಾಗಿರುತ್ತವೆ. ಇದು ಸ್ಪರ್ಶದಿಂದ ಎಳೆದ ಸ್ಪರ್ಶಕ ಬಿಂದುಗಳು ಲಂಬವಾಗಿರುತ್ತವೆ ಎಂದು ಈಗ ನಾವು ಒ ಎ ಪರ್ಪೆಂಡಿಕ್ಯುಲರ್ ಟು ಪಿ ಎ ಎಂದು ಸಾಧಿಸಬೇಕು. ಆಂಗಲ್ ಒ ಎ ಪಿ 90 ಡಿಗ್ರಿ. ಇದೇ ರೀತಿ ಒ ಬಿ ಪರ್ಪೆಂಡಿಕ್ಯುಲರ್ ಟು ಪಿ ಬಿ, ಅದೇ ರೀತಿ ಆಂಗಲ್ ಒ ಬಿ ಪಿ 90 ಡಿಗ್ರಿ. ಚತುರ್ಭುಜ ಒ ಎ ಪಿ ಬಿಯಲ್ಲಿ ಆಂಗಲ್ ಎ, ಆಂಗಲ್ ಪಿ, ಆಂಗಲ್ ಬಿ, ಆಂಗಲ್ ಓನು ಹೇಳ್ಬೋದು, ಅಥವಾ ಆಂಗಲ್ ಒ ಎ ಬಿ, ಒ ಎ ಪಿ, ಆಂಗಲ್ ಎ ಪಿ ಬಿ, ಆಂಗಲ್ ಪಿ ಬಿ ಒ, ಆಂಗಲ್ ಬಿ ಒ ಎ, ಇವು ನಾಲ್ಕು ಬಾಹುಕೋಡಿ 360 ಡಿಗ್ರಿ ಆಗಿರ್ತದೆ. ಚತುರ್ಭುಜದ ಕೋನಗಳನ್ನು ಮೊತ್ತ 360. 90 ಡಿಗ್ರಿ ಆಂಗಲ್ ಎ ಪಿ ಬಿ ಪ್ಲಸ್ 90 ಡಿಗ್ರಿ ಅಂದ್ರೆ ಇದು ಸ್ಪರ್ಶಗಳು 90 ಡಿಗ್ರಿ ಇರ್ತಾವೆ ಎರಡು. ಬಿ ಒ ಎ ಇವು ಎರಡು ಇರ್ಬೇಕು, ಕೊಟ್ಟಿಲ್ಲ. ಈ ಎರಡು 90 ಡಿಗ್ರಿ ಇರ್ತಾವೆ ನೋಡ್ರಿ. ಅದರಿಂದ 90 ಟೋಟಲ್ 4 ಬಾವು ಕೂಡಿ 360 ಆಗಿರ್ತೈತಿ. ಸೊ ಆಂಗಲ್ ಎ ಪಿ ಬಿ, ಆಂಗಲ್ ಪಿ ಬಿ ಒಳಗೆ 360 ಒಳಗೆ 180 ಕಳೆದ್ರೆ 180 ಉಳಿತೈತಿ. ಸೊ ಆಂಗಲ್ ಎ ಪಿ ಬಿ ಪ್ಲಸ್ ಆಂಗಲ್ ಪಿ ಬಿ ಒ ಇಸ್ 180. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಎರಡು ಸ್ಪರ್ಶಕ ನಡುವಿನ ಕೋನಗಳು ಹಾಗೂ ಸ್ಪರ್ಶ ಬಿಂದುಗಳನ್ನು ವೃತ್ತಕ್ಕೆ ಸೇರಿಸುವಂತೆ ಎಳೆದ ರೇಖಾಖಂಡವು ನಡುವಿನ ಕೋನವು ಪರಿಪೂರಕವಾಗಿರುತ್ತದೆ ಎಂದು ಸಾಧಿಸಿದ್ದೇವೆ. ಪ್ರಶ್ನೆ 11, ಒಂದು ಸಮಾಂತರ ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾದಾಗ ಸಮಾಂತರ ಚತುರ್ಭುಜವು ವಜ್ರಾಕೃತಿಯಾಗುತ್ತದೆ ಎಂದು ಸಾಧಿಸಿ. ಚಿತ್ರ ಮುಖಾಂತರ ನೋಡ್ರಿ. ದತ್ತ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಓ ಕೇಂದ್ರವಾಗಿರುವ ವೃತ್ತವು ಎ ಬಿ ಸಿ ಡಿಯಲ್ಲಿ ಅಂತಸ್ಥವಾಗಿದೆ. ಸಾಧನೆ ಎ ಬಿ ಈಕ್ವಲ್ ಟು ಬಿ ಸಿ, ಸಿ ಡಿ ಅಂಡ್ ಡಿ ಎ. ಎ ಬಿ, ಬಿ ಸಿ, ಸಿ ಡಿ ಅಂಡ್ ಡಿ ಎ. ಸಾಧನೀಯ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಬಿ ಈಕ್ವಲ್ ಟು ಸಿ ಡಿ, ಎ ಬಿ ಈಕ್ವಲ್ ಟು ಸಿ ಡಿ, ಬಿ ಸಿ ಈಕ್ವಲ್ ಟು ಎ ಡಿ. ಕ್ವೆಶ್ಚನ್ 1, ಕ್ವೆಶ್ಚನ್ 2. ಡಿ ಆರ್ ಈಕ್ವಲ್ ಟು ಡಿ ಎಸ್, ಡಿ ಆರ್ ಈಕ್ವಲ್ ಟು ಡಿ ಎಸ್. ಬಾಹ್ಯ ಬಿಂದುವಿಂದ ಡಿ ಇಂದ ಎಳೆದ ಸ್ಪರ್ಶಕಗಳು. ಅದೇ ರೀತಿ ಎ ಪಿ ಈಕ್ವಲ್ ಟು ಎ ಎಸ್, ಬಾಹ್ಯ ಬಿಂದುವಿಂದ ಎ ಇಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು. ಅದೇ ರೀತಿ ಬಿ ಪಿ ಈಕ್ವಲ್ ಟು ಬಿ ಕ್ಯೂ, ಬಾಹ್ಯ ಬಿಂದುವಿಂದ ಬಿ ಇಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು. ಸಿ ಆರ್ ಈಕ್ವಲ್ ಟು ಸಿ ಕ್ಯೂ, ಸಿ ಆರ್ ಈಕ್ವಲ್ ಟು ಸಿ ಕ್ಯೂ, ಬಾಹ್ಯ ಬಿಂದುವಿಂದ ಸಿ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಇವುಗಳನ್ನು ಕೂಡಿದಾಗ ಅಂದ್ರೆ ಇವೆಲ್ಲ ನೋಡ್ರಿ, ಇವೆ ಕಂಪ್ಲೀಟ್. ಡಿ ಆರ್ ಸಿ ಆರ್ ಪ್ಲಸ್ ಬಿ ಪಿ ಪ್ಲಸ್ ಎ ಪಿ ಈಕ್ವಲ್ ಟು ಡಿ ಎಸ್ ಪ್ಲಸ್ ಸಿ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಎ ಎಸ್ ಅಷ್ಟು ಕೂಡಿಸಿದಾಗ ಇಲ್ಲಿ ಪಿ ಪಿ ಅಂದರೆ ಬಿ ಪಿ, ಎ ಪಿ, ಡಿ ಆರ್ ಸಿ ಆರ್, ಡಿ ಎಸ್ ಎ ಎಸ್, ಸಿ ಕ್ಯೂ ಬಿ ಕ್ಯೂ ಗ್ರೂಪ್ ಮಾಡಿದಾಗ ಇಲ್ಲಿ ಎ ಬಿ ಅಂದರೆ ಇದು ಎ ಬಿ, ಸಿ ಡಿ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ. ಅಂದರೆ ಇಕ್ವೇಶನ್ 1, 2, 3 ಆರಿಸಿದಾಗ 2a equal to 2ab equal to 2bc. So
ಎರಡು ಕ್ಯಾನ್ಸಲ್ ಆಗಿ ಎ ಬಿ ಈಕ್ವಲ್ ಟು ಬಿ ಸಿ ಉಳಿತದೆ. ಸಮೀಕರಣದಲ್ಲಿ 1 2 3 4ರಿಂದ ಎ ಬಿ ಈಕ್ವಲ್ ಟು ಬಿ ಸಿ, ಬಿ ಸಿ ಈಕ್ವಲ್ ಟು ಸಿ ಡಿ, ಸಿ ಡಿ ಈಕ್ವಲ್ ಟು ಡಿ ಎ. ಇದು ಎ ಬಿ ಸಿ ಡಿ ಒಂದು ವಜ್ರಾಕೃತಿಯಾಗಿದೆ ಎಂದು ನಾವು ಹೇಳಬಹುದು. ಪ್ರಶ್ನೆ 12. ಸ್ಪರ್ಶ ಬಿಂದು ಡಿ ಯು ಬಿ ಸಿ ಬಾಯವನ್ನು ಬಿ ಡಿ ಮತ್ತು ಡಿ ಸಿ ಯ ಉದ್ದ ಕ್ರಮವಾಗಿ 8 ಸೆಂಟಿಮೀಟರ್, 6 ಸೆಂಟಿಮೀಟರ್ ಇರುವಂತೆ 4 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವು ಟ್ರಯಾಂಗಲ್ ಎ ಬಿ ಸಿಯಲ್ಲಿ ವೃತ್ತಗೊಳಿಸಲು ಅಂತಸ್ಥವಾಗಿರುವಂತೆ ರಚಿಸಲಾಗಿದೆ. ಚಿತ್ರ 10.14 ಆಗಬೇಕು. ಎ ಬಿ ಮತ್ತು ಎ ಸಿ ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ. ತ್ರಿಭುಜ ಎ ಬಿ ಸಿಯಲ್ಲಿ ಸಿ ಎಫ್ ಸಿ ಡಿ, ಸಿ ಎಫ್ ಸಿ ಡಿ, ಸಿ ಎಫ್ ಸಿ ಡಿ 6 ಸೆಂಟಿಮೀಟರ್ ಬಾಹ್ಯಬಿಂದು ಸಿ ಇಂದ ಎಳೆದ ವೃತ್ತಕ ಸ್ಪರ್ಶಗಳು. ಅದೇ ರೀತಿ ಬಿ ಈಕ್ವಲ್ ಟು ಬಿ ಎಡ್ 8 ಸೆಂಟಿಮೀಟರ್ ಬಾಹ್ಯಬಿಂದುವಿಂದ ಬಿ ಬಿಂದುವಿಗೆ ಎಳೆದ ಸ್ಪರ್ಶಗಳು. ಅದೇ ರೀತಿ ಎ ಈಕ್ವಲ್ ಟು ಎ ಎಫ್ ಎಕ್ಸ್ ಬಿಂದು ಬಾಹ್ಯಬಿಂದುವಿಂದ ಎಳೆದ ಸ್ಪರ್ಶಗಳು. ಎ ಈಕ್ವಲ್ ಟು ಎ ಬಿ, ಎ ಪ್ಲಸ್ ಎ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ 8. ಇದು ಎಕ್ಸ್ ಪ್ಲಸ್ 8 ಆಯಿತು. ಅದೇ ರೀತಿ ಬಿ ಈಕ್ವಲ್ ಟು ಬಿ ಸಿ, ಬಿ ಡಿ ಪ್ಲಸ್ ಡಿ ಸಿ 8 ಪ್ಲಸ್ 6 14 ಆಯಿತು. ಸಿ ಎ ಪ್ಲಸ್ ಸಿ ಎಫ್ ಪ್ಲಸ್ ಎಫ್ ಎ 6 ಪ್ಲಸ್ ಎಕ್ಸ್ ಆಯಿತು. ಇದು 6 ಪ್ಲಸ್ ಎಕ್ಸ್. ಸೊ ಎಸ್ ಈಕ್ವಲ್ ಟು ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಸಿ ಎ ಡಿವೈಡ್ ಬೈ 2 ಮೀನ್ಸ್ ಎ ಬಿ ಎಕ್ಸ್ ಪ್ಲಸ್ 8, ಬಿ ಸಿ 14, ಸಿ ಎ 6 ಪ್ಲಸ್ ಎಕ್ಸ್. ಎಕ್ಸ್ 2x ಆಯಿತು. ಉಳಿದಿದ್ದು ಅಷ್ಟು ಕೂಡಿಸಿದ್ರೆ 28 ಡಿವೈಡ್ ಬೈ 2 ಆಯಿತು. ಸೊ ಇಲ್ಲಿ 2 ಕಾಮನ್ ತಗೊಂಡು ಕ್ಯಾನ್ಸಲೇಷನ್ ಮಾಡಿದ್ರೆ ಎಸ್ ಈಕ್ವಲ್ ಟು 14 ಪ್ಲಸ್ ಎಕ್ಸ್ ಉಳಿತೈತೆ. ಎ ಬಿ ಸಿ ಡಿ ವಿಸ್ತೀರ್ಣ ಟ್ರಯಾಂಗಲ್ ರೂಟ್ ಎಸ್ ಇಂಟು ಎಸ್ ಮೈನಸ್ ಎ, ಎಸ್ ಇಂಟು ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ರೂಟ್ ಎಸ್ 14 ಪ್ಲಸ್ ಎಕ್ಸ್, ಎಸ್ 14 ಪ್ಲಸ್ ಎಕ್ಸ್, ಎ ಎಕ್ಸ್ ಪ್ಲಸ್ 8, ಎ ಎಕ್ಸ್ ಪ್ಲಸ್ 8, ಬಿ ಎಸ್ 14 ಪ್ಲಸ್ ಎಕ್ಸ್, ಬಿ 14, ಎಸ್ 14 ಪ್ಲಸ್ ಎಕ್ಸ್, ಸಿ 6 ಪ್ಲಸ್ ಎಕ್ಸ್, 6 ಪ್ಲಸ್ ಎಕ್ಸ್. 14 ಪ್ಲಸ್ ಎಕ್ಸ್, 14 ಪ್ಲಸ್ ಎಕ್ಸ್ ಇದು ಇಂಟು ಮಾಡಿದ್ರೆ ಮೈನಸ್ ಎಕ್ಸ್ ಮೈನಸ್ 8, 14 ಪ್ಲಸ್ ಎಕ್ಸ್ ಮೈನಸ್ 14, 14 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 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 ಪ್ಲಸ್ ಮೈನಸ್ ಎಕ್ಸ್. ಎಕ್ಸ್ ಪ್ಲಸ್ 14 ಪ್ಲಸ್ ಎಕ್ಸ್ ಕಾಮನ್ ತಗೊಂಡ್ರೆ ಇದ್ರೊಳಗೆ ನೋಡ್ರಿ 8 ಉಳಿತು, ಇಲ್ಲಿ ಎಕ್ಸ್ ಉಳಿತು, ಇಲ್ಲಿ 8 ಉಳಿತೈತಿ. ಸೊ ರೂಟ್ 14 ಪ್ಲಸ್ ಎಕ್ಸ್ ಈಕ್ವಲ್ ಟು 6 48x, ರೂಟ್ 14 ಪ್ಲಸ್ ಎಕ್ಸ್ 48 ಸ್ಕ್ವೇರ್ ಸೆಂಟಿಮೀಟರ್. ಹಾಗೆ ಟ್ರಯಾಂಗಲ್ ಎ ಬಿ ಸಿ ವಿಸ್ತೀರ್ಣ, ಒ ಸಿ ಬಿ ವಿಸ್ತೀರ್ಣ, ಒ ಬಿ ಸಿ ವಿಸ್ತೀರ್ಣ ಅಂಡ್ ಒ ಎ ಸಿ ವಿಸ್ತೀರ್ಣ 1/2 ಬಿ ಸಿ ಒ ಡಿ ಪ್ಲಸ್ 1/2 ಎ ಬಿ ಪ್ಲಸ್ ಎ ಬಿ ಇಂಟು ಒ ಇ 1/2 ಎ ಸಿ ಆಫ್ ಇಂಟು ಒ ಎಫ್. So 1/2 14 into 4, 1/2 8 into 8 plus x plus 1/2 x plus 6 into 4. ಸೊ ಇದೆಲ್ಲ ಹೋದರೆ 28 ಉಳಿತು, ಇಲ್ಲಿ 6 ಉಳಿತು ಪ್ಲಸ್ 2x ಪ್ಲಸ್ 12 ಪ್ಲಸ್ 2x. ಸೊ ಅಷ್ಟು ನಂಬರ್ಸ್ ಕೊಡ್ತಾರೆ 56 x 4x, 56 ಪ್ಲಸ್ 4x ಈಕ್ವಲ್ ಟು ಸ್ಕ್ವೇರ್ ಸೆಂಟಿಮೀಟರ್. 56 ಪ್ಲಸ್ 4x ಸ್ಕ್ವೇರ್. ಇದು ಇಕ್ವೇಶನ್ 2. ಇಕ್ವೇಶನ್ 1 and 2 ರೂಟ್ 14 ಪ್ಲಸ್ ಎಕ್ಸ್ 48x ಈಕ್ವಲ್ ಟು 56 ಪ್ಲಸ್ 46. 48x ಇಂಟು ಎರಡು ರೂಟ್ ತೆಗೆದುಬಿಡೋಣ, ಇದಕ್ಕೆ ಸ್ಕ್ವೇರ್ ಬಂದ್ಬಿಡ್ತೈತೆ. 14 ಪ್ಲಸ್ ಎಕ್ಸ್ ಈಕ್ವಲ್ ಟು ಎರಡು ಕಡೆ ವರ್ಗ ಮಾಡಿದಾಗ ಇದಕ್ಕೆ ಸ್ಕ್ವೇರ್ ಬಂದ್ಬಿಡ್ತೈತೆ. ಸ್ಕ್ವೇರ್ ನೋಡಿ, ಇಲ್ಲಿ ಸ್ಕ್ವೇರ್ ಮಾಡಿದ್ರೆ 48x ಡಿವೈಡ್ ಬೈ
ಇಲ್ಲಿ 4 ಕಾಮನ್ ತಗೊಂಡ್ರೆ ಇದು 14 ಪ್ಲಸ್ ಎಕ್ಸ್ ಡಿವೈಡ್ ಬೈ 3 ಬಂದರೆ ನೋಡ್ರಿ 48 ಇಂಟು 14 ಪ್ಲಸ್ ಎಕ್ಸ್ ಅಂದರೆ ಒಂದು 14 ಪ್ಲಸ್ ಎಕ್ಸ್ ಒಂದು 14 ಪ್ಲಸ್ ಎಕ್ಸ್ ಹೋಯ್ತು, ಒಂದೇ ಉಳಿಯಿತು. ಸೊ 48x 16 ಇಂಟು ಮಾಡಿದ್ರೆ 224 ಪ್ಲಸ್ 16x, 48 ಒಳಗೆ 16 ಹೋದರೆ 32x ಉಳಿತು. 224 ಡಿವೈಡ್ ಬೈ 32 ಕ್ಯಾನ್ಸಲ್ ಮಾಡಿದ್ರೆ x ಈಕ್ವಲ್ ಟು 7 ಬಂತು. ಈಗ ಅದರಿಂದ ಎ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ 8 ಅಂದರೆ ಎಕ್ಸ್ ವ್ಯಾಲ್ಯೂ 7 ಬಂತು. 7 ಪ್ಲಸ್ 8 15 ಸೆಂಟಿಮೀಟರ್. AB equal to x plus 8, 7 plus 8 plus 15, CA 6 plus x, 6 means x plus 7 means 13 centimeter. X means 7 means x plus 7 13 centimeter. Question number 13, 13ನೇ ಕ್ವಶನ್. ಒಂದು ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾದಾಗ ವೃತ್ತವು ಕೇಂದ್ರದಲ್ಲಿ ಚತುರ್ಭುಜದ ಅಭಿಮುಖ ಬಾಹುಗಳಿಂದ ಉಂಟಾದ ಕೋನಗಳು ಪರಿಪೂರಕವಾಗಿರುತ್ತವೆ ಎಂದು ಸಾಧಿಸಿ. ಚಿತ್ರ ಮುಖಾಂತರ ದತ್ತ ABCD ಚತುರ್ಭುಜದಲ್ಲಿ ಅಂತಸ್ಥವಾದ ವೃತ್ತ ಕೇಂದ್ರಕ್ಕೆ O ವೃತ್ತ ಕೇಂದ್ರ ಚತುರ್ಭುಜದಲ್ಲಿ PQRS ಸ್ಪರ್ಶಿಸುತ್ತದೆ. ಸಾಧನೆ ಆಂಗಲ್ AOB BOC ಸಾಧನೆ ಆಂಗಲ್ AOB ಮತ್ತು ಆಂಗಲ್ COD 180 ಡಿಗ್ರಿ, ಆಂಗಲ್ AOD ಪ್ಲಸ್ ಆಂಗಲ್ BOC 180 ಡಿಗ್ರಿ. ರಚನೆಯಲ್ಲಿ OP OQ OR OS ಗಳನ್ನು ಸೇರಿಸಿದೆ. ಸಾಧನೆ ಬಾಯಬಿಂದುವಿನಿಂದ ವೃತ್ತಕ್ಕೆಳೆದ ರೇಖೆಗಳು ಕೇಂದ್ರದಲ್ಲಿನ ಸಮವಾದ ಕೋನಗಳು ಉಂಟಾಗುತ್ತವೆ. ಇಲ್ಲಿ ಆಂಗಲ್ 1 ಈಕ್ವಲ್ ಟು ಆಂಗಲ್ 2, ಆಂಗಲ್ 3 ಈಕ್ವಲ್ ಟು ಆಂಗಲ್ 4, ಆಂಗಲ್ 5 ಈಕ್ವಲ್ ಟು ಆಂಗಲ್ 6, ಆಂಗಲ್ 7 ಈಕ್ವಲ್ ಟು ಆಂಗಲ್ 8. ಆಂಗಲ್ ಎಲ್ಲ ಕೂಡಿಸಿದಾಗ ಆಂಗಲ್ 1, ಆಂಗಲ್ 2, ಆಂಗಲ್ 3, ಆಂಗಲ್ 4, ಆಂಗಲ್ 5, ಆಂಗಲ್ 6, ಆಂಗಲ್ 7, ಆಂಗಲ್ 8 360 ಡಿಗ್ರಿ. ಅಷ್ಟು ಪೂರ್ತಿ ಸರ್ಕಲ್ ನೋಡ್ರಿ 360 ಇರ್ತೈತೆ 360 ಡಿಗ್ರಿ. ಸೊ ಆಂಗಲ್ A ಈಕ್ವಲ್ ಟು ಆಂಗಲ್ 2 ಎರಡು ಗ್ರೂಪ್ ಮಾಡ್ರಿ, ಆಂಗಲ್ 3, ಆಂಗಲ್ 4, ಆಂಗಲ್ 5, ಆಂಗಲ್ 6, ಆಂಗಲ್ 7, 8 360 ಡಿಗ್ರಿ. 2 ಕಾಮನ್ 2 ಆಂಗಲ್ 2 ಆಂಗಲ್ 3 ಆಂಗಲ್ 6 ಆಂಗಲ್ 7 ಮೀನ್ಸ್ 360 ಡಿಗ್ರಿ. ಆಂಗಲ್ 2 ಆಂಗಲ್ 3 ಆಂಗಲ್ 6 2 ಇಂಟು ಬ್ರಾಕೆಟ್ ಆಂಗಲ್ 6 ಇಂಟು 7 180 ಡಿಗ್ರಿ ಅಂದರೆ ಡಿವೈಡ್ ಬೈ 2 ಆಯಿತು, 180 ಡಿಗ್ರಿ ಉಳಿತು. ಆಂಗಲ್ AOB ಆಂಗಲ್ COD ಈಕ್ವಲ್ ಟು 180. ಸೊ ಇದೇ ರೀತಿ ಆಂಗಲ್ OID ಪ್ಲಸ್ ಆಂಗಲ್ BOC 180 ಡಿಗ್ರಿ. ಸೊ ಇದೇ ರೀತಿ ಆದ ಒಂದು ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾದಾಗ ವೃತ್ತದ ಕೇಂದ್ರದಲ್ಲಿ ಚತುರ್ಭುಜದ ಅಭಿಮುಖ ಬಾಹುಗಳಿಂದ ಉಂಟಾದ ಕೋನಗಳು ಪರಿಪೂರಕಗಳಾಗಿರ್ತವೆ ಅಂತ ಬರೀಬಹುದು. ನೀವು ಪೋಸ್ ಮಾಡಿಕೊಂಡು ಬರೆಯಿರಿ. ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿರಿ. ಧನ್ಯವಾದಗಳು.